ತಿರುಮಲದ ತಿಮ್ಮಪ್ಪನ ಕ್ಷೇತ್ರದಲ್ಲಿ ಕರ್ನಾಟಕ ಛತ್ರದ 2ನೇ ಹಂತದ ಉದ್ಘಾಟನೆ. ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ತಿರುಮಲವು ಪ್ರಪಂಚದಾದ್ಯಂತ ನೆಲೆಸಿರುವ ಎಲ್ಲಾ ಹಿಂದೂಗಳಿಗೆ ಪವಿತ್ರ ಸ್ಥಳವಾಗಿದೆ. ಯಾಕಂದರೆ ಕಲಿಯುಗದ ಸಮಸ್ಯೆಗಳಿಂದ ಮನುಕುಲವನ್ನ ರಕ್ಷಿಸಲು ಭಗವಾನ್ ಶ್ರೀ ವಿಷ್ಣುವು ಈ ರೂಪವನ್ನ ತೆಗೆದುಕೊಂಡಿದ್ದಾನೆ ಅಂತ ನಂಬಲಾಗಿದೆ. ತಿರುಮಲದಲ್ಲಿರುವ ಕರ್ನಾಟಕ ರಾಜ್ಯ ಛತ್ರವನ್ನ ವಿಜಯನಗರ ಸಾಮ್ರಾಜ್ಯದ 700 ವರ್ಷಗಳ ಕಾಲದಿಂದ ತಿರುಪತಿಯಲ್ಲಿರುವ ತಿರುಮಲ ದೇವಸ್ಥಾನಗಳಿಗೆ ಐತಿಹಾಸಿಕ ಪ್ರಸ್ತುತತೆ ಮತ್ತು ಸಂಪರ್ಕವನ್ನ ಹೊಂದಿದೆ. ನಂತರ ಮೈಸೂರು ಒಡೆಯರಿಂದ ಪ್ರೋತ್ಸಾಹವನ್ನ ಮುಂದುವರಿಸಲಾಯಿತು. ತಿರುಮಲದಲ್ಲಿ ಕರ್ನಾಟಕದ ಭಕ್ತಾದಿಗಳಿಗೆ ಲಭ್ಯವಾಗುತ್ತಿರುವ ಪ್ರಸ್ತುತ ಸೌಲಭ್ಯಗಳು ತಿರುಮಲಕ್ಕೆ ಭೇಟಿ ನೀಡುವ ಜನರ ಕಲ್ಯಾಣಕ್ಕಾಗಿ ಮೈಸೂರು ಸಾಮ್ರಾಜ್ಯದ ಹಿಂದಿನ ರಾಜರು ಮಾಡಿದ ದೇಣಿಗೆ ಮತ್ತು ದತ್ತಿಗಳ ಭಾಗವಾಗಿದೆ. ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಯು ತಿರುಮಲಕ್ಕೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕಾಗಿ ಭೇಟಿ ನೀಡುವ ಯಾತ್ರಾರ್ಥಿಗಳಿಗೆ ತಂಗಲು 232 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ 3 ವಸತಿ ಸಂಕೀರ್ಣಗಳು ಮತ್ತು 1 ಸುಸಜ್ಜಿತ ಕಲ್ಯಾಣ ಮಂಟಪ ಹಾಗೂ ಹಾಲಿಯಿದ್ದ ಪ್ರವಾಸಿ ಸೌಧವನ್ನ ಉನ್ನತೀಕರಿಸುವ ಕಾಮಗಾರಿ ಕೈಗೆತ್ತಿಕೊಂಡಿರುವುದು ಸರಿಯಷ್ಟೇ. ಕರ್ನಾಟಕ ಛತ್ರ ಹಳೆಬೀಡು ವಸತಿ ಕೊಠಡಿಗಳಿದ್ದು ಕಳೆದ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ 130 ಕೊಠಡಿಗಳುಳ್ಳ ಹಂಪಿ ಕೊಠಡಿಗಳನ್ನ ಲೋಕಾರ್ಪಣೆ ಮಾಡಿದ್ದು ಜನವರಿ 20, 2025ರಂದು. ಪ್ರಸ್ತುತ ಐಹೊಳೆ ಕಟ್ಟಡದಲ್ಲಿ 110 ಕೊಠಡಿಗಳನ್ನ ಕರ್ನಾಟಕ ಸರ್ಕಾರದ ಮುಜರಾಯಿ ಸಚಿವರಾದ ಶ್ರೀಯುತ ರಾಮಲಿಂಗ ರೆಡ್ಡಿಯವರು ಲೋಕಾರ್ಪಣೆ ಮಾಡಿ ಒಟ್ಟು 318 ಕೊಠಡಿಗಳನ್ನ ಯಾತ್ರಾರ್ಥಿಗಳ ವಸತಿಗಾಗಿ ಕೊಟ್ಟರು. ಈ ಸಂದರ್ಭದಲ್ಲಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಕರ್ನಾಟಕ ಸರ್ಕಾರ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದೆ ಎಲ್ರಿಗೂ ನಮ್ಮ ಕರ್ನಾಟಕದ್ದು ಇನ್ನೊಂದು ವಿಷಯ ಹೇಳಬೇಕು ಅಂದರೆ ನಮ್ಮ ಕರ್ನಾಟಕಕ್ಕೆ ಮೊದಲನೇ ಆರ್ತಿ ದೇವರು ಮತ್ತೆ ರಾಮಲಿಂಗಾರೆಡ್ಡಿ ಅಂತ ಅಜಾತ ಶಂಕು ಅಂತಲೇ ಫೇಮಸ್ ನಮ್ಮ ಕರ್ನಾಟಕ. ರಾಮಲಿಂಗಾರೆಡ್ಡಿ ಅಂತ ವಿಷನರಿ ಲೀಡರು, ವೆಂಕಟೇಶ್ ಅಂತ ಕಮಿಷನರು ಮತ್ತು ಕಟಾರೆ ಅಂತ ಸೆಕ್ರೆಟರಿ ಇರೋದ್ರಿಂದ ಬ್ಲಾಕ್ ಎಲ್ಲ ಬೇಗ ಆಗ್ತಾಯಿದೆ. ಮತ್ತು ನಮ್ಮ ಸಾರ್ವಜನಿಕರಿಗೂ ಒಳ್ಳೆ ಕೆಲಸ ಮತ್ತು ಅತಿ ಕಡಿಮೆ ದರದಲ್ಲಿ ಸಿಗುವಂಥ ವ್ಯವಸ್ಥೆ ಮಾಡಿದ್ವಿ ಮತ್ತು ಅತಿ ಸ್ವಚ್ಛ ಮತ್ತು ಆಧುನಿಕ ಇದರಲ್ಲಿ ಮಾಡಿದ್ವಿ. ಕಟಾರೆ ಅವರು ಹೇಳ್ತಾ ಇದ್ದಂಗೆ ಪ್ಲಾಸ್ಟಿಕ್ ಫ್ರೀ ತಿರುಮಲದಲ್ಲಿ ಇದ್ದೇ ಇದೆ. ಪ್ಲಾಸ್ಟಿಕ್ ಫ್ರೀ ನಾವು ಕಡ್ಡಾಯವಾಗಿ ಇಲ್ಲಿ ಮಾಡಬೇಕು ಮತ್ತು ರೈನ್ ವಾಟರ್ ಮತ್ತು ನೀರಿಗೆ ತೊಂದರೆ ಆಗೋ ರೀತಿ ನಮ್ಮ ಈ ಬ್ಲಾಕ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಿಂದ ಬರುವಂಥ ಭಕ್ತಾದಿಗಳಿಗೆ ಒಳ್ಳೆ ಸೌಕರ್ಯ ಸಿಗುವಂಥದ್ದು ಮತ್ತು ದೇವರ ಸೇವೆ ಮಾಡೋದಕ್ಕೆ ಅನುಕೂಲ ಆಗಲಿಕ್ಕೆ ನಿಟ್ಟಲ್ಲಿ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಯಾವಾಗಲೂ ಜೊತೆ ಇರುತ್ತೆ. ಅವರು ತಿಳಿಸಿದಂತೆ 1,000 ಜನ ಕೂರಬಹುದಾದ ಕಲ್ಯಾಣ ಮಂಟಪ ಮತ್ತು ಸುಮಾರು 50 ಕೊಠಡಿಗಳುಳ್ಳ ವಿಐಪಿ ಬ್ಲಾಕ್ ಕಾಮಗಾರಿ ಈ ವರ್ಷ ಮೇ ತಿಂಗಳಿನಲ್ಲಿ ಮುಕ್ತಾಯಗೊಳ್ಳಲಿದೆ. ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಂಧ್ರ ಪ್ರದೇಶ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಲಾಗುತ್ತದೆ ಅಂತ ವರದಿಯಾಗಿರುತ್ತೆ. ಐಹೊಳೆ ಅತಿಥಿ ಗೃಹ ಉದ್ಘಾಟನೆಗೂ ಮುನ್ನ ಆಗಮಿಕರು ಮತ್ತು ಪಂಡಿತರಿಂದ ಶಾಸ್ತ್ರೋಕ್ತವಾಗಿ ಹೋಮ ಹವನಗಳು ನೆರವೇರಿದವು. ಈ ಶುಭ ಸಂದರ್ಭದಲ್ಲಿ ಕಂದಾಯ ಮತ್ತು ಮುಜರಾಯಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಶ್ರೀ ರಾಜ್ಕುಮಾರ್ ಖತ್ರಿ, ಮುಜರಾಯಿ ಆಯುಕ್ತ ಶ್ರೀ MV ವೆಂಕಟೇಶ್ ಜೊತೆಯಲ್ಲಿ ರಾಜ್ಯದ ಕೆಲವು ಶಾಸಕರು, ಕಾರ್ಯಕರ್ತರು ಹಾಗೂ ಅಧಿಕಾರಿಗಳು ಜೊತೆಯಲ್ಲಿ ಕರ್ನಾಟಕ ಛತ್ರ ವಿಶೇಷ ಅಧಿಕಾರಿ ಶ್ರೀ ಕೋದಂಡರಾಮ ಹಾಗೂ ಮುಜರಾಯಿ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು. ಕೆಲವು ತಿಂಗಳ ಹಿಂದೆ ಸದರಿ ಕಟ್ಟಡಗಳ ಉಸ್ತುವಾರಿಯನ್ನ ಪ್ರವಾಸೋದ್ಯಮ ಇಲಾಖೆಗೆ ಹಸ್ತಾಂತರಿಸುವ ಹುನ್ನಾರ ನಡೆದಿತ್ತು. ಆದರೆ ನಮ್ಮ ಬೃಹತ್ ನಾಡು ಪತ್ರಿಕೆಯ ವರದಿಯ ಫಲವಾಗಿ ಕೈತಪ್ಪಿರುತ್ತದೆ. ಈ ಉದ್ಘಾಟನೆ ಸಮಾರಂಭಕ್ಕೆ
ಪಕ್ಷ ಭೇದ ಭಾವವಿಲ್ಲದೆ ಎಲ್ಲರಿಗೂ ಆಹ್ವಾನ ನೀಡಬೇಕಾಗಿತ್ತು. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಆಮಂತ್ರಣ ನೀಡುವ ಭರವಸೆಯನ್ನ ಮುಜರಾಯಿ ಸಚಿವರು ಭರವಸೆ ನೀಡುತ್ತಾರಾ? ಇದು ನೆರವೇರುತ್ತಾ ಅನ್ನೋದನ್ನ ಕಾದು ನೋಡೋಣ. ವೀಕ್ಷಕರೇ, ಈ ವಿಡಿಯೋ ಚಿತ್ರೀಕರಣ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.